ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೋಡಿ, ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಗಾಳಿ ಮಳೆ ಇತ್ತು ಮೊನ್ನೆ. ಎಷ್ಟು ಗಾಳಿ ಇತ್ತಂದರೆ ಎಲ್ಲ ಕಸ ಎಲ್ಲ ಬಂದು ಬಿದ್ದಿದೆ ಅಂಗಳದಲ್ಲಿ. ತುಂಬ ಮಳೆ ಇತ್ತು, ಗಾಳಿನೂ ಇತ್ತು, ಸಿಕ್ಕಾಪಟ್ಟೆ ಮಳೆ ಇತ್ತು ಮೊನ್ನೆ. ಇದು ಸಂಜೆ ಒಂದು 5 ಗಂಟೆಗೇನು ಮಳೆ ಬರ್ತಾ ಇದ್ದದ್ದು. ತುಂಬ ಅಂದರೆ ತುಂಬ ಮಳೆ ಇತ್ತು. ಗಾಳಿ ನೋಡಿ ಹೇಗೆ ಬರ್ತಾಯಿದೆ ಅಂತ. ಸಿಕ್ಕಾಪಟ್ಟೆ ಮಳೆ ಇತ್ತು. ಹಾಗೆ ನೆಕ್ಸ್ಟ್ ಡೇ ಇದು ಮೀನು ತಂದಿದ್ದಾರೆ, ದೊಡ್ಡ ಮೀನು ಮತ್ತು ಬೂತಾಯಿ 2 ಮೀನಿತ್ತು. ಅಂದರೆ ಕರೆಂಟ್ ಇರಲಿಲ್ಲ ನಿನ್ನೆ ಗಾಳಿ ಮಳೆಗೆ, ಅದಕ್ಕೆ ಫ್ರೈ ಮಾಡುವಂಥ ಮೀನು ತಂದದ್ದು. ಹಾಗೆ ಮೀನೆಲ್ಲ ಕ್ಲೀನ್ ಮಾಡಿ ಫ್ರೈಗೆ ಹಾಕಿ ಇಡೋದು ಈಗ. ಮತ್ತು ಮಧ್ಯಾಹ್ನಕ್ಕೆ ಫ್ರೈ ಮಾಡಿ ಊಟ ಮಾಡೋದು. ದೊಡ್ಡ ಮೀನು ಇದು. ಮೀನು ಹೆಸರು ಎಂತ ಗೊತ್ತಿಲ್ಲ, ಕಾಂಡ ಇರಬೇಕು. ಹಾಗೆ ಯಾರೆಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ, ಹಾಗೆ ಲೈಕ್ ಮಾಡಿ. ಇದು ಬೂತಾಯಿ ಉಂಟು, ಇದರಲ್ಲಿ 2 ಒಟ್ಟಿಗೆ ಫ್ರೈ ಮಾಡೋದು. ನನ್ನ ಮಗಳಿಗೆ ಬೂತಾಯಿ ಆಗೋದಿಲ್ಲ, ಅವಳಿಗೆ ದೊಡ್ಡ ಮೀನು ಬೇಕು, ಹಾಗಾಗಿ ದೊಡ್ಡ ಮೀನು ತಂದದ್ದು. ಎಷ್ಟು ದೊಡ್ಡ ಉಂಟು ಮೀನು. ದೊಡ್ಡ ದೊಡ್ಡ ಮೀನು ಬೇಕು ಅವಳಿಗೆ, ಚಿಕ್ಕ ಚಿಕ್ಕ ಮೀನೆಲ್ಲ ಆಗೋದಿಲ್ಲ, ತಿನ್ನೋದಿಲ್ಲ ಅವಳು. ಹಾಗೆ ಮೀನೆಲ್ಲ ಕ್ಲೀನ್ ಮಾಡಿ ಇಡ್ತೇನೆ. ಹಾಗೆ ಇವತ್ತು ಮೀಶೋದಿಂದ ಒಂದು ಪಾರ್ಸೆಲ್ ಬಂದಿತ್ತು, ಡ್ರೆಸ್ ಪರ್ಚೇಸ್ ಮಾಡಿದ್ದೇನೆ. ಇದು ಡ್ರೆಸ್ ಮೀಶೋದ್ದು, ಚೆನ್ನಾಗುಂಟು ಡ್ರೆಸ್ಸು. ಆದರೆ ತುಂಬ ತೆಳು ಇತ್ತು, ಒಳಗಿದ್ದೆಲ್ಲ ಲೈನಿಂಗ್ ಇದ್ದರೂ ಕಾಣ್ತಾ ಇತ್ತು. ಹಾಗಾಗಿ ನಾನು ಹಾಕಿ ಎಲ್ಲ ನೋಡಿದೆ, ಯಾಕೋ ಬೇಡ ಅಂತ ಅನಿಸ್ತು. ಡ್ರೆಸ್ ಚೆನ್ನಾಗಿದೆ ನೋಡಲಿಕ್ಕೆ. ಸ್ವಲ್ಪ ತೆಳು ಉಂಟು ಇದು. ಈ ಥರ ಕಟ್ಟಲಿಕ್ಕೆಲ್ಲ ಉಂಟು ಹಿಂದುಗಡೆ. ನೋಡಿ, ಈ ಥರ ಇದೆ ಡ್ರೆಸ್ಸು. ನೋಡಿ ಹಾಕಿದ್ದೇನೆ, ನೋಡಲಿಕ್ಕೆ ಚೆಂದ ಉಂಟು. ವೇಲೆಲ್ಲ ಹಾಕಿ ಎಲ್ಲ ಚೆನ್ನಾಗುಂಟು ನೋಡಲಿಕ್ಕೆ. ಅದು ತುಂಬ ತೆಳು ಉಂಟು, ಹಾಗಾಗಿ ಬೇಡ ಅಂತ ರಿಟರ್ನ್ ಮಾಡಿದ್ದೆ ನಾನು. ಈ ಥರ ಉಂಟು, ಸ್ವಲ್ಪ ಪಿಟ್ಟು ಉಂಟು, ವೇಲು ಚೆನ್ನಾಗಿ ಉಂಟು. ಹಾಗೆ ರಿಟರ್ನ್ ಮಾಡಿದೆ ನಾನು ಇದನ್ನು. ಇದು ಮಳೆಗಾಲಕ್ಕೆ ಮೆಣಸು ರೆಡಿ ಆಗ್ತಾ ಉಂಟು ನಮ್ಮದು. ಅದೆಲ್ಲ ಕ್ಲೀನ್ ಮಾಡಿ ತೊಳೆದು ಆಮೇಲೆ ಒಣಗಿಸಿ ಇಡೋದು ಮಳೆಗಾಲಕ್ಕೆ. ನೋಡಿ, ನನ್ನ ಮಗಳು ಇಷ್ಟು ತೆಗೆದಿದ್ದಾಳೆ. ಸುತ್ತಿ ಅವನು ಬಾಯಿ ಮಾಡೋದಿಲ್ಲ, ಸುಮ್ಮನೆ ಕೂತಿದ್ದಾನೆ. ಒಟ್ಟು 5 kg ಇತ್ತು ಮೆಣಸು. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ, ನಾನು ಮಕ್ಕಳು 3 ಜನ ಸೇರಿ.
ನೋಡಿ ಇದು ಮತ್ತೊಂದು ಪಾರ್ಸೆಲ್ ಮೀಶೋದಿಂದ. ಇದು ಚೆನ್ನಾಗುಂಟು ಡ್ರೆಸ್ಸು. 495 ಏನೋ ಕೊಟ್ಟಿದ್ದೇನೆ. ತುಂಬ ಚೆನ್ನಾಗುಂಟು. ಇದು ಇಷ್ಟ ಆಯ್ತು ನನಗೆ. ನೋಡಿ ಈ ಥರ ಇದೆ. ಆದರೆ ವೇಲ್ ಮಾತ್ರ ಪ್ರಯೋಜನ ಇಲ್ಲ, ಕಲ್ಲರ್ ಹೋಗ್ತದೆ ಅದರದ್ದು. ನೀರಿಗೆ ಹಾಕಿದ್ದೇನೆ ನಾನು, ಫುಲ್ಲು ಕಲ್ಲರ್ ಬಿಡ್ತದೆ. ಈಗ ನಾನು ನನ್ನ ಅಣ್ಣನ ಮನೆಗೆ ಬಂದಿದ್ದೇನೆ. ಇದು ನನ್ನ ಅಣ್ಣನ ಮನೆ. ಮೊನ್ನೆ ಗೃಹ ಪ್ರವೇಶ ಎಲ್ಲ ಆಯಿತು, ಹೋಗಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಿನ್ನೆ ಹೋಗಿದ್ದು ನಾನು. ನೋಡಿ ಇದು ನನ್ನ ಅಮ್ಮ ಅಲ್ಲೇ ಇದ್ದರು ಅಣ್ಣನ ಮನೆಯಲ್ಲಿ. ಹಾಗಾಗಿ ಅಲ್ಲಿಗೆ ಹೋಗಿದ್ದು ನೋಡಲಿಕ್ಕೆ. ಅವರಿಗೆ ನಡಿಲಿಕ್ಕೆ ಸರಿಯಾಗಿ ಆಗುವುದಿಲ್ಲ. ದೊಡ್ಡ ಮನೆ, ಈ ಥರ ಇದೆ ಮನೆ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಆಟ ಆಡಿದ್ಲಲ್ಲಿ ಹೋಗಿ. ಖುಷಿ ಆಯ್ತು ಅವಳಿಗೆ, ದೊಡ್ಡ ಮನೆಯಲ್ಲ. ನೋಡಿ ರೂಮ್ ಇದೆ ಇಲ್ಲಿ. ಒಂದು 2 ರೂಮ್ ಇದೆ. ಇಲ್ಲೊಂದು ರೂಮ್ ಇದೆ, ಇಲ್ಲೊಂದಿದೆ. ದೇವರ ಕೋಣೆ ಇದೆ. ದೇವರ ಕೋಣೆ ಅನ್ನೋದು ಇಲ್ಲಿ. ಇದು ದೇವರ ಮನೆ.